ಹಾಯ್ ಗೈಸ್. ಏನಂದರೆ ನಾವೊಂದು ಟೈಲರಿಂಗ್ ಮಿಷಿನ್ ತೊಗೊಂಡಿದ್ದೀವಿ. ಇದ್ರ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡೋಣ ಅಂತ, ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ತಿದ್ದೀನಿ. ಇದು ನಮ್ಮ ಪಿಳ್ಳೆ. ನಾ ವಿಡಿಯೋ ಮಾಡ್ತಾ ಇರೋದು ನೋಡಿ ಬಜ್ಜಿ ತಿನ್ಕೊಂಡು ಪಕ್ಕದಲ್ಲಿ ಬಂದು ಕುತ್ಕೊಂಡು ನೋಡ್ತಾ ಸ್ಮೈಲ್ ಕೊಡ್ತಾ ಅವನೇ. ಹಾಂ, ವಿಡಿಯೋ ಮಾಡ್ತಾ ಇರೋದಕ್ಕೆ. ಓಕೆ, ಸ್ಟಾರ್ಟ್ ಮಾಡೋದಾ? ಇದೇ ಮಿಷಿನು ಜಾಕ್ ಕಂಪ್ನಿ ಬಂದು ಬ್ರ್ಯಾಂಡು ಜಾಕ್ ಅಂತ. ಇದು ಬಂದು ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಚೀನಾದು, ಚೀನಾ ಕಂಪ್ನಿದು ಜಾಕ್ ಬ್ರ್ಯಾಂಡು. ಇದು ಮಾಡಲ್ ಬಂದು A2C ನೋಡಿ, A2C ಮಾಡಲ್ಲು, ಮೇಡ್ ಇನ್ ಚೀನಾ. ಇದನ್ನು ನಾವು ಪರ್ಚೇಸ್ ಮಾಡಿದೋ. ಇದು ಅನ್ಬಾಕ್ಸಿಂಗ್ ಆಗಿದೆ. ವಿತೌಟ್ ಅನ್ಬಾಕ್ಸಿಂಗ್ ನಮಗೆ ಕೊಡಲ್ಲ, ಅಂದರೆ ನಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಬೇಕು. ಇಲ್ಲ ಮುಂಚೆನೇ ಅನ್ಬಾಕ್ಸ್ ಮಾಡಿದ್ದಾರೆ ಅಂತಂದರೆ ಏನಾದ್ರು ಸಮಥಿಂಗ್ ಇರ್ಬೋದು ಅಂತ. ಬಟ್ ಇದೆಲ್ಲ ಇದು ನೋಡಿ, ಇದು ಲಾಕ್ ಇರುತ್ತಲ್ಲ, ಈ ಲಾಕು ನಮ್ಮ ಮುಂದೆ ಓಪನ್ ಮಾಡಬೇಕು. ಈ ಸೀಲ್, ಈ ಲಾಕ್ನ ಸೀಲ್ ಹಾಕಿರ್ತಾರಲ್ಲ, ಇದನ್ನು ನಮ್ಮ ಮುಂದೆ ಓಪನ್ ಮಾಡಬೇಕು. ಈ ಸೈಡು ಎರಡು, ಈ ಸೈಡ್ ಎರಡು ಸೀಲ್ ಮಾಡಿರ್ತಾರೆ. ಇದನ್ನು ನಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಬೇಕು. ಅದನ್ನು ಇವತ್ತು ಹೊಸ ಮಿಷಿನ್ ತಂದಿದ್ದೀವಲ್ಲ, ಅದನ್ನ ಓಪನ್ ಮಾಡ್ತಾ ಇದ್ದೀವಿ. ಹೊಸ ಮಿಷಿನ್ ಇನ್ಸ್ಟಾಲೇಷನ್ನು. ಏನು ಹೊಸ ಮಿಷಿನು ಹಿಂಗೆಲ್ಲ ಪಟ ಮುಟ್ಟು ಬಂದಿದ್ದು ನಾನು. ಹಿಂಗ ಬಟ್ಟೆಯ ಹಾಕೋದು. ಎಲ್ಲಿ 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 ಆನ್ ಮಾಡೋದು? ಅದಾಯ್ತು, ಮಿಷಿನ್ ಆನ್ ಮಾಡಿದ್ದು. ಮಿಷಿನ್ ಆನ್ ಮಾಡಿದ್ರು. ಇಲ್ಲಿ ಒಂದು ಲೈಟ್ ಕೊಟ್ಟಿದ್ದಾರೆ, ಜಾಕ್ ಕಂಪ್ನಿ ಕಂಪ್ಯೂಟರ್ ಮಿಷಿನು. ಇಲ್ಲೊಂದು ಬಾಬಿನ್ ಇದೆ, ಬಾಬಿನ್ ಸುತ್ತಲಿಕ್ಕೆ. ಇಲ್ಲೊಂದು ಬಾಬಿನ್ ಸುತ್ತಲಿಕ್ಕೆ. ಇದು ಥ್ರೆಡ್ಸು, ಇದು ಥ್ರೆಡ್ಸು. ಒಂದು ಬಾಬಿನ್ ಸುತ್ತಲಿಕ್ಕೆ, ಇನ್ನೊಂದು ಸ್ಟಿಚಿಂಗ್ಗೆ. ಒಂದು ಟೇಪ್ನ ಮಿಷಿನ್ ತಗೊಳ್ಳೋದಕ್ಕೆ ಒಂದು ಟೇಪ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದು ಪ್ರೈಸ್ ಹೇಳ್ತಾರೆ ಎಷ್ಟಾಯ್ತು ಅಂತ. ಇಷ್ಟಿದೆ. ಇದು ಸ್ಪೀಡ್ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಸೆಟ್ ಮಾಡ್ಕೋಬೋದು. ಈಗ 500 ಇದೆ ಸ್ಪೀಡು, 5000ವರೆಗೂ ಸೆಟ್ ಮಾಡ್ಕೋಬೋದು. 2400, 2500, ನಮಗೆ ಎಷ್ಟು 5000ವರೆಗೂ ಇದೆ ಸ್ಪೀಡು. ಅಲ್ಲಿವರೆಗೂ ಎಷ್ಟು ಬೇಕಾದ್ರೂ ನಮಗೆ ಸೆಟ್ ಮಾಡ್ಕೋಬೋದು. ಹೀಗೆ ಪ್ಲಸ್ಸು ನಮಗೆ ಇಲ್ಲಿ ಥ್ರೆಡ್ ಕಟಿಂಗು ಮ್ಯಾನುವಲಾಗಿ ಮಾಡ್ತೀನಿ ಅಂತಂದರೆ ಮ್ಯಾನುವಲ್ಗೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮಿಷಿನ್ ಅಂತಂದರೆ ಇದು ಮಿಷಿನ್, ಇದು ಆಟೋಮೆಟಿಕ್ ಥ್ರೆಡ್ ಕಟಿಂಗು ನೋಡಿ. ಇದೊಂದು ಪಾಯಿಂಟ್ ಬಂತು, ಈ ಪಾಯಿಂಟು ಆಟೋಮೆಟಿಕ್ ಥ್ರೆಡ್ ಕಟ್ ಆಗುತ್ತೆ ಇವಾಗ. ಇಲ್ಲ ಇದು ಬೇಡ ಅಂತಂದರೆ ಇದು ಆಫ್ ಮಾಡ್ಕೊಂಡ್ರೆ, ನಮ್ಮ ಆಟೋಮೆಟಿಕ್ ಬೇಡ ಅಂತಂದರೆ ಇದು ಆಫ್ ಮಾಡ್ಕೊಂಡ್ರೆ ನಾವೇ ಮ್ಯಾನುವಲಾಗಿ ಕಟ್ ಮಾಡ್ಕೋಬೋದು. ಇದೆ, ಮುಂದಕ್ಕೆ ತುಣಿದ್ರೆ ಸ್ಟಿಚ್ ಆಗುತ್ತೆ, ಹಿಂದಕ್ಕೆ ತುಣಿದ್ರೆ ಥ್ರೆಡ್ ಕಟಿಂಗ್ ಆಗುತ್ತೆ. ಕೀರ್ತನವರು ಸ್ಟಿಚ್ ಆಗ್ತಾ ಇದ್ರೆ ಅವರು ಸುಮಾರು ಆಲ್ರೆಡಿ ನಮ್ಮ ಬಟ್ಟೆಗಳನ್ನು ಆರ್ಡರ್ ಮಾಡೋರು, ಆಲ್ರೆಡಿ ತುಂಬ ಮಾಡವ್ರೆ, ಕಲಿತಾ ಇದ್ದಾರೆ. ಇದು ತೋರಿಸಿದ್ರಲ್ಲ, ಇದು ಬಂದು ಇಲ್ಲಿ ಪ್ರೆಸ್ ಮಾಡಿದ್ರಲ್ಲ, ಇದು ಬಂದು ಜಿಗ್ ಜಾಗು.
ಡಬಲ್ ಸ್ಟಿಚ್ ಮಾಡಬೇಕು ಅಂತಂದರೆ ಇದನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಇಷ್ಟಿದೆ. ಈ ಡೈಮೆನ್ಷನ್ ಬಂದು ಈ ಟೇಬಲ್ದು 46 ಇಂಚ್ ಏನೋ ಇದೆ, ಮತ್ತು ಹಿಂಗೆ 22 ಇಂಚ್ ಇದೆ ವಿಡ್ತ್. ಇದಕ್ಕೆ ಆಯಿಲ್ನ ಈ ಮಿಷಿನ್ ಬಾಟಮಲ್ಲಿ ಇಲ್ಲಿ ಫಿಲಪ್ ಮಾಡಬೇಕು. ಅದೇ ಅಂತಂದರೆ ಮಿಷಿನ್ನ ಆ ಕಡೆ ಟರ್ನ್ ಮಾಡಬೇಕು. ನೋಡಿ ಇಲ್ಲಿದೆ ಆಯಿಲ್. ಈ ಆಯಿಲ್ನ ಇಲ್ಲಿ ನಾವು ಅವಾಗ ಅಂತಂದರೆ ನಾವು ಯೂಸ್ ಮಾಡ್ದಂಗೆ ಟಾಪಪ್ ಮಾಡ್ತೀವಿ. ಕಡಿಮೆ ಆದರೆ ಟಾಪಪ್ ಮಾಡಬೇಕು ಆವಾಗ. ಮತ್ತು ಕಡಿಮೆ ಆಗದಂಗೆ ಇಲ್ಲೆಲ್ಲ ಗೇಜ್ ಕೊಟ್ಟಿದ್ದಾರೆ. ಇಲ್ಲೇ ಇದ್ದಾರೆ ಗೇಜು. ನೋಡಿ ಇಲ್ಲಿ ಲೋ ಗೇಜು ಹೈ ಗೇಜ್ ಅಂತ ಇದೆ. ಲೋಗಿಂತ ಕಡಿಮೆ ಇರಬಾರ್ದು, ಲೋ ಇಂದ ಹೈವರೆಗೆ ಇದ್ರೆ ನಡೆಯುತ್ತೆ. ಇದನ್ನು ಇಲ್ಲೇ ಆಯಿಲ್ನ ಅವಾಗ ಫಿಲ್ ಮಾಡ್ತಾ ಇರಬೇಕು ಕಡಿಮೆ ಆದಂಗೆ. ಮತ್ತೆ ಇದೇನು ಬೀಳಲ್ಲ. ಇದನ್ನ ಕಡೆ ಟರ್ನ್ ಮಾಡಿದರೆ ಈ ಕಡೆ ಒಂದು ರಾಡ್ ಇದೆ ಇಲ್ಲಿ, ಅದಕ್ಕೆ ಸಪೋರ್ಟ್ ಆಗಿ ನಿಲ್ಲುತ್ತೆ. ಬಿದ್ದೋಗಲ್ಲ, ಏನು ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಇದು ಮಿಷಿನ್ ತಗೊಂಡಿದ್ದು ಬಿಲ್ಲು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಮಿಷಿನ್ ಅಂತ ಅಂಗಡಿ ಹೆಸರು. ನೋಡಿ 25,300 ರೇಟು ಪ್ಲಸ್ಸು GST ಸೇರಿ 26,565 ರೂಪಾಯಿ ಬಿಲ್ಲಾಗಿದೆ ಈ ಮಿಷಿನ್ಗೆ. ಸರಿ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಯೂಸ್ಫುಲ್ ಇದೆ ಅಂತ ಅಂದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ ಫಾಲೋ ಮಾಡ್ಕೊಂಡು ಈ ಕನ್ನಡದ ಹುಡುಗನ ಬೆಳೆಸಿ ಅಂತ ಕೇಳ್ಕೊತೀನಿ.